ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಪಾಕಿಸ್ತಾನ ಸುಮ್ಮನೆ ಇಲ್ಲ. ಮತ್ತೆ ನಾಲಿಗೆಯನ್ನ ಹರಿಬಿಟ್ಟಿದೆ ಪಾಕಿಸ್ತಾನ. ಯುದ್ಧದ ವಾತಾವರಣ ಸೃಷ್ಟಿಯಾಗಿದ್ರು ಕೂಡ ಮಾತು ಮಾತ್ರ ನಿಲ್ಲಿಸ್ತಿಲ್ಲ. ಭಾರತವನ್ನ ಕೆಣಕಿದೆ ಪಾಕಿಸ್ತಾನ. ಮತ್ತೆ ಈಗ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಪಾಕ್ನ ಸೆನೆಟರ್. ಅಯೋಧ್ಯೆಯ ಹೊಸ ಬಾಬರಿ ಮಸೀದಿಗೆ ಪಾಕ್ ಮೊದಲ ಇಟ್ಟಿಗೆ ಇಡುತ್ತೆ ಅನ್ನುವಂತ ಮಾತಿನ ಮೂಲಕ ಅಲ್ಲಿ ಪಾಕ್ ಸೈನಿಕರು ಮೊದಲ ಇಟ್ಟಿಗೆಯನ್ನ ಇಡುತ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಅಲ್ಲೇ ಪಾಕ್ ಸೇನಾ ಮುಖ್ಯಸ್ಥರು ಮೊದಲು ಅಜಾನ್ ಹೇಳ್ತಾರೆ. ಸೇನಾ ಮುಖ್ಯಸ್ಥ ಆಸಿರ್ ಮುನೀರ್ ಅಜಾನ್ ಹೇಳ್ತಾರೆ ಅನ್ನುವಂತ ಮಾತುಗಳು. ಇಂಥದ್ದೊಂದು ಸಮಯ ದೂರ ಇಲ್ಲ ಅನ್ನುವಂತ ಮಾತಾಡ್ತಿದ್ದಾರೆ ಪಾಕಿಸ್ತಾನದವರು. ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಪಾಕಿಸ್ತಾನದ ಸೆನೆಟರ್ ಮಲ್ವಶ. ಈತ ಸಂಸತ್ನಲ್ಲಿ ಈಗ ಇಂಥದ್ದೊಂದು ಉದ್ದಟತನದ ಹೇಳಿಕೆ ಕೊಟ್ಟಿದ್ದಾನೆ. ಪಾಕಿಸ್ತಾನದ ಸಂಸತ್ನಲ್ಲಿ ಭಾರತವನ್ನ ಕೆಣಕ್ತಾ ಇದೆ ಮತ್ತೆ ಮತ್ತೆ ತಮ್ಮ ಹೇಳಿಕೆಯಿಂದ. और उसमें पहली अजान पाकिस्तान का सिपा सलार आसिम मुनीर देगा. बहुत शुक्रिया. शुक्रिया जी. दरियाओं में ಅಬ್ಬಬ್ಬಬ್ಬ, ಕೇಳಿಸ್ಕೊಂಡ್ರಲ್ಲ ಪಾಕಿಸ್ತಾನದ ಸಂಸತ್ನಲ್ಲಿ ಸೆನೆಟರ್ ಆಡ್ತಿರುವಂತ ಮಾತು. ಅಂದ್ರೆ ಇವರ ಮಾತಿನ ಅರ್ಥ ಏನ್ ಕೇಳಿದ್ರೆ, ಸದ್ಯದಲ್ಲೇ ಭಾರತವನ್ನ ನಾವು ಕಬ್ಜಾ ಮಾಡ್ತೀವಿ. ಅಯೋಧ್ಯೆಯಲ್ಲಿರುವಂತಹ ಬಾಬರಿ ಮಸ್ಜಿದ್ನಲ್ಲಿ ನಾವು ಮೊದಲ ಇಟ್ಟಿಗೆಯನ್ನ ಇಟ್ಟು ನಮ್ಮವರು ಅಲ್ಲಿ ಅಜಾನ್ ಹೇಳ್ತಾರೆ. ಯಾರು ಮೊದಲ ಇಟ್ಟಿಗೆಯನ್ನ ನಾವಲ್ಲಿ ಇಟ್ಕೊಂಡು ಅದಾದ ಮೇಲೆ ನಮ್ಮ ಪಾಕಿಸ್ತಾನದ ಮೇಜರ್ ಜನರಲ್ ಆಸಿರ್ ಅವರು ಅಲ್ಲಿ ಅಜಾನ್ ಹೇಳ್ತಾರೆ ಅನ್ನುವಂತ ಮಾತಾಡ್ತಿದ್ದಾರೆ. ಪಾಪ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ. ಮತ್ತೆ ಮತ್ತೆ ಭಾರತವನ್ನ ಕೆಣಕುವಂತ ಕೆಲಸ ಮಾಡ್ತಾರೆ. ಈಗಾಗಲೇ ಭಾರತವನ್ನ ಕೆಣಕಿದ್ದಾರೆ. ನಮ್ಮವರ ರಕ್ತ ಹೋಗಿದೆ. ದೇಶದಲ್ಲಿ ಮಹತ್ವದ ಸರಣಿ ಸಭೆಗಳಾಗ್ತಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಪಾಕಿಸ್ತಾನಕ್ಕೆ ತಕ್ಕ ಶಿಕ್ಷೆಯನ್ನ ಕೊಡಬೇಕೆನ್ನುವಂತ ನಿಟ್ಟಿನಲ್ಲಿ. ಆದ್ರೂ ಕೂಡ ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ ಪಾಕಿಸ್ತಾನದಲ್ಲಿರುವಂತ ರಾಜಕಾರಣಿಗಳಿಗೆ ಹುಚ್ಚ ಹಿಡಿದಿದೆ. ಯಾಕೆ ಅಂತಂದ್ರೆ, ಒಬ್ಬ ಸಚಿವ ಮಧ್ಯರಾತ್ರಿ ಸುದ್ದಿಗೋಷ್ಠಿ ಮಾಡ್ತಾನೆ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾನೆ. ಮತ್ತೊಬ್ಬರು ಸಂಸತ್ನಲ್ಲಿ ಹೆಚ್ಚು ದಿನ ದೂರ ಇಲ್ಲ, ನಾವು ಅಯೋಧ್ಯೆಯ ಬಾಬರಿ ಮಸ್ಜಿದ್ನಲ್ಲಿ ಮೊದಲ ಇಟ್ಟಿಗೆಯನ್ನ ಇಟ್ಟು ನಾವಲ್ಲಿ ಅಜಾನ್ ಹೇಳ್ತೀವಿ ಅನ್ನೋ ಮಾತು. ಅಂದ್ರೆ ಆ ಮಾತಿನ ಅರ್ಥ ಏನು ಅಂತ ಕೇಳಿದ್ರೆ, ಇಡೀ ಭಾರತವನ್ನ ನಾವು ಕಬ್ಜಾ ಮಾಡ್ತೀವಿ, ನಾವು ಬಿಡೋದಿಲ್ಲ, ನಮ್ಮ ತೆಕ್ಕೆಗೆ ತೆಗೆದುಕೊಳ್ತೀವಿ ಭಾರತವನ್ನ ಅನ್ನುವಂತ ಮಾತು. ಬೇರೆ ಯಾವ ಅರ್ಥ ಅಲ್ಲ. ಅಂದ್ರೆ ಸಂಪೂರ್ಣವಾಗಿ ಹಿಂದೂಸ್ತಾನವನ್ನ ನಾವು ವಶಪಡಿಸ್ಕೊಳ್ತೀವಿ, ಇಡೀ ಭಾರತವನ್ನ ನಾವು ವಶಪಡಿಸ್ಕೊಳ್ತೀವಿ. ಅಯೋಧ್ಯೆಯ ಬಾಬರಿ ಮಸ್ಜಿದ್ ಏನಿದೆಯಲ್ಲ, ಇಲ್ಲಿ ನಾವು ಇಟ್ಟಿಗೆಯನ್ನ ಇಡ್ತೀವಿ ಅನ್ನುವಂತ ಅರ್ಥದಲ್ಲಿ ಮಾತನಾಡಿರೋದು ಪಾಕಿಸ್ತಾನದ ಸಂಸತ್ನಲ್ಲಿ ಸೆನೆಟರ್ ಒಬ್ಬರ ಮಾತಿದು. ಹುಚ್ಚು ಹಿಡಿದು ಹೋಗಿಬಿಟ್ಟಿದೆ, ಕೊನೆಯ ಹಂತ ತಲುಪ್ತಾ ಇದೆ. ಹಾಗಾಗಿ ವಿನಾಶ ಕಾಲದಲ್ಲಿ ಇಂತಿಂತ ಮಾತುಗಳು ಪಾಕಿಸ್ತಾನದ ರಾಜಕಾರಣಿಗಳ ಬಾಯಲ್ಲಿ ಹೊರಬರ್ತಾ ಇದೆ. ಒಬ್ರು ಹೇಳ್ತಾರೆ ನನಗೂ ಇದಕ್ಕೂ ಗೊತ್ತೇ ಇಲ್ಲ ಅನ್ನೋವಂತ ಹೇಳಿಕೆಗಳು. ಇನ್ನು ಮಿಲಿಟರಿಯ ಹೆಡ್ಗಳು ಇಲ್ಲ ಬಿಡೋದಿಲ್ಲ, ನಮ್ಮ ಹತ್ರನೂ ಅಣ್ವಸ್ತ್ರ ಇದೆ ಅಂತಾರೊಬ್ರು. ಮತ್ತೊಂದಿಷ್ಟು ಜನ ಸಿಂಧು ನದಿಯ ನೀರು ಬಿಡ್ತಾ ಇಲ್ವಾ, ರಕ್ತ ಹರಿಸ್ತೇವೆ ಅನ್ನುವಂತ ಬೊಗಳೆಯ ಮಾತುಗಳು ಸಾಲಾಗಿ ಬರ್ತಿದೆ. ಮತ್ತಷ್ಟು ಪುಷ್ಟಿ ಕೊಡುವಂತೆ ಪಲ್ವಶಾ ಅಹಮದ್ ಜೈಖಾನ್ ಎನ್ನುವಂತ ಸೆನೆಟರ್ ಪಾಕಿಸ್ತಾನದ ಕಲಾಪ ಆಗ್ತಿರುವಂತ ಹೊತ್ತಿನಲ್ಲಿ ಅಲ್ಲಿನ ಸಂಸತ್ನಲ್ಲಿ ಈ ಮಾತು ಹೇಳಿರೋದು. ನಾಲಿಗೆಯನ್ನ ಹರಿಬಿಟ್ಟಿದಾರಲ್ಲ.